ಅಂದರೆ ಒಂದು ಕೆಲಸನ ಪರಿಪೂರ್ಣ ಮಾಡಬೇಕು ಅನ್ನೋದೊಂದು, ಮತ್ತು ಬೇಸಿಕ್ ಸೈನ್ಸ್ ಥರ ತುಂಬ ಬೇಸಿಕ್ನ ಬಿಟ್ಟು ಬೇರೆ ಏನೋ ಮಾಡೋಕ್ಕೆ ಹೋದಾಗ, ಅಥವಾ ಅದೇ ಅವ್ರು ಹೇಳಿದ್ರು ಅರ್ಜೆನ್ಸಿ ಅನ್ನೋದು, ಆತುರ, ಅಥವಾ ನಾವು ಮಾಡಿದ್ದೇ ಸರಿ ಅನ್ನೋದೊಂದು ದ್ವಂದ್ವ, ಅಥವಾ ಆ ಥರದ್ದು. ಸೊ ಹಂಗಾಗಿ ಈ ಥರದ್ದೆಲ್ಲ ಆಗಿರೋದುಂಟು, ಆಗ್ತಾ ಇದೆ ಕೂಡ. ಸೊ ಒಂದು ಶ್ರದ್ಧೆ ಮತ್ತು ನಿಷ್ಠೆ, ಅದ್ರ ಜೊತೆಗೆ ಏಕಾಗ್ರತೆ, ಇದಿಷ್ಟು ಇತ್ತು ಅಂತಂದರೆ ಎಲ್ಲವೂ ಆಗುತ್ತೆ. ಆಮೇಲೆ ತುಂಬ ಒಳ್ಳೆಯ ವಿಷಯ ಅಂದರೆ, ನಾನು ಸುಮಾರು ಕೇಳಿದ್ದೀನಿ ಸರ್ ಹಳೇದಲ್ಲ, ಅಂದರೆ ಆ ಕ್ಯಾರೆಕ್ಟರ್ಗೆ ಕತೆ ಬರೆಯೋದು, ಅಥವಾ ಆ ವ್ಯಕ್ತಿಗೆ, ಆ ಕಲಾವಿದನ ಕತೆ ಬರೆಯೋದು, ಅದು ಯಾವಾಗಲೂ ಸೋತಿಲ್ಲ ನನ್ನ ಪ್ರಕಾರ. ತುಂಬ ವಿಚಾರಗಳಿಗೆ ನಾನು, ಅಂದರೆ ಈಗ ನಾಗಾಭರಣ ಸರು, ಸುಮಾರು ಜನದ್ದು ಒಂದಷ್ಟು ಇಂಟರ್ವ್ಯೂಸ್ ಎಲ್ಲ ನೋಡಿದಾಗ ಸುಮಾರು ಕಡೆ ಅದನ್ನು ಹೇಳ್ತಾರೆ, ದೊಡ್ಡ ದೊಡ್ಡ ಡೈರೆಕ್ಟರ್ಗಳು. ಅವ್ರು ಹೌದು ಅನ್ನಿಸ್ತು ನನಗೆ. ದಿಲೀಪ್ ಸರ್ ಅದನ್ನೇ ಹೇಳಿದರು. ಮೇ ಬಿ ಈ ಸಿನಿಮಾದಲ್ಲಿ ನನಗೆ ನಾನು ನೋಡಿರೋದ್ರಿಂದ ಹೇಳ್ತಾ ಇರೋದು, ನಾನು ನಿಮಗೂ ಹೇಳಿದೆ ಅನ್ಸುತ್ತೆ. ಅಂದರೆ ಈ ಸಿನಿಮಾ ಹೆಂಗಿದೆ ಅಂತಂದರೆ, ಈ ಎಲ್ಲ ಪಾತ್ರಗಳ ಜೊತೆ ಎಲ್ಲ ಸನ್ನಿವೇಶಗಳಲ್ಲೂ ನಾನು ಇದ್ದೀನಿ ಅನ್ನೋ ಥರ ಫೀಲ್ ಆಗುತ್ತೆ ಥ್ರೂ ಔಟ್ ಸಿನಿಮಾ. ಇಲ್ಲ ಅಂದರೆ ಈವನ್ ಬರೀಬೇಕಿರೋ ಅದೇ ಇಂಟೆನ್ಷನ್ ಇದ್ದಿದ್ದು. ಈವನ್ ಕ್ಯಾಪ್ಚರ್ ಮಾಡಬೇಕಿರೋ, ಲೆನ್ಸಿಂಗ್ ಮಾಡಬೇಕಿದ್ರು, ನಾವು ನಮ್ಮ ಸಿನಿಮಾಟೋಗ್ರಫರ್ ಹರ್ಷ ಕುಮಾರ್ ಗೌಡ ನಾವೆಲ್ಲ ಮಾತಾಡ್ತಿದ್ದು ಇದನ್ನೇ. ಅಂದರೆ ಇಲ್ಲಿ ಆಡಿಯನ್ ಕೂಡ ಒಬ್ಬರು, ಅಂದರೆ ಅಟ್ಲೀಸ್ಟ್ ಒಂದು ಆ್ಯಕ್ಟಿವ್ ಅಲ್ಲ ಅಂದರೂ ಒಂದು ಪ್ಯಾಸಿವ್ ಕ್ಯಾರೆಕ್ಟರ್ ಥರ ಫೀಲ್ ಆಗಬೇಕು ಅನ್ನೋದೇ ನಾವು ಮಾಡೋದು. ಟು ಜಸ್ಟ್ ಆ್ಯಡ್ ಆನ್, ನಮ್ಮ ಸಿನಿಮಾ ಏನಕ್ಕೆ ಕನೆಕ್ಟ್ ಆಗುತ್ತೆ ಅಂದರೆ, ಇದನ್ನು ನೀವು ಐದರ್ ಅನುಭವಿಸಿರ್ತೀರಾ ಅಥವಾ ನೋಡಿರ್ತೀರಾ. ಯು ಆರ್ ಅ ಪಾರ್ಟಿಸಿಪೆಂಟ್ ಸಮ್ವೇರ್. ಸೊ ನಿಮಗೆ ಅನುಭವಿಸಿದ್ರೆ ಇದ್ರ ಹಿಂದೆ ಏನೇನು ನಡೆದಿರ್ಬೋದು ಅಂದರೆ ಅಷ್ಟು ಈಸಿ ಅಲ್ಲ ನೀವು. ಸೊ ಇದ್ರ ಹಿಂದೆ ತಯಾರಿ ಹೆಂಗಿರುತ್ತೆ ಅನ್ಸಿರುತ್ತೆ. ನೋಡಿರ್ತೀರಾ, ಬಟ್ ನೋಡಿದ್ಮೇಲೆ ಅವ್ರ ಅನುಭವ ಏನಿರುತ್ತೆ ಅನ್ನೋದು ನೋಡ್ಬೋದು. ಸೊ ಎರಡು ಕಡೆಯಿಂದನೂ ದಿಸ್ ಸಿನಿಮಾ ವಿಲ್ ಸಮ್ವೇರ್ ಹುಕ್ ಆನ್ ಟು ಯು. ಅಂದರೆ ಸಿನಿಮಾ ಬಿಗಿನಿಂಗ್ಗೆ ಒಳಗೆ ಎಳ್ಕೊಂಬಿಡುತ್ತೆ. ಅಲ್ಲಿ ಒಂದು ಸತಿ ಹೇಳ್ಕೊಂಡ್ರೆ ಇಂಟ್ರೋವಲಲ್ಲಿ ಅದೊಂದು ಪಾಯಿಂಟ್, ಅದಾದಮೇಲೆ ಮತ್ತೊಂದು ಆಯಾಮ, ಕೊನೆಯವರೆಗೂ ಅದು ನಾವು ಆ ಪಾತ್ರಗಳ ಜೊತೆಗೆ ಆ ಕತೆ ಒಳಗಡೆ ನಾವು ಸೇರ್ಕೊಂಡ್ಬಿಡ್ತೀವಿ. ಅದೆಲ್ಲೂ ಇದು ನನಗೆ ಆ ಥರದ್ದು ಒಂಥರ ಸರ್ಪ್ರೈಸಿಂಗ್ ಎಕ್ಸ್ಪೀರಿಯನ್ಸ್ ಇದು. ಸಡನ್ಲಿ ನಾನು ಸುಮಾರು ಸಿನಿಮಾಗಳು ನೋಡ್ತಾನೆ ಇರ್ತೀವಿ ಯಾವಾಗಲೂ. ನಾನು ಆ್ಯಕ್ಚುಲಿ ಏನೂ ನಿರೀಕ್ಷೆ ಇಲ್ಲದೆ, ಏನೂ ತಲೆಯಲ್ಲಿ ಏನೂ ಇಟ್ಕೊಳ್ಳದೆ, ಏನೋ ಒಬ್ರು ಬಂದಿದ್ದಾರೆ ಸಿನಿಮಾ ನೋಡಿ ಅಂತ ಹೇಳಿದ್ದಾರೆ, ನೋಡೋಣ ಅಷ್ಟೇ. ನೋಡ್ತಾ ನಾನು ಅಲ್ಲಾಡೇ ಇಲ್ಲ, ಒಂದೇ ಸ್ಟ್ರೆಚ್ಚಲ್ಲಿ ನೋಡಿದ್ದೀನಿ ಸಿನಿಮಾನ. ಅಂದರೆ ಅಷ್ಟು ಇಂಟೆನ್ಸ್ ಆಗಿರೋಂಥ ವಿಷಯ. ಆ್ಯಂಡ್ ಈ ಸಿನಿಮಾ ವಿಷಯಕ್ಕೆ ಬಂದರೆ, ಅಥವಾ ಒಂದಷ್ಟು ಟ್ರೈಲರ್ ಅಂದರೆ ಆಡಿಯನ್ಸ್ ವಿಚಾರಕ್ಕೆ ಹೇಳ್ತಾ ಇದ್ದೀನಿ. ಟ್ರೈಲರ್ ನೋಡಿದಾಗ ಒಂದಷ್ಟು ಡಿಸಾರ್ಡರ್ಸ್ ಮಾತಾಡಿದ್ದೀರಾ, ಅಥವಾ ಒಂದಷ್ಟು ವಿಷಯಗಳು ಮಾತಾಡಿದ್ದಾರೆ. ಮೇ ಬಿ ಡಿಕೋಡ್ ಮಾಡೋರು ತುಂಬ ಬುದ್ಧಿವಂತರಿಗೆ ಅಥವಾ ಗೊತ್ತಾಗೋದು ಗೊತ್ತಿಲ್ಲ. ಬಟ್ ಅವರು ಎಷ್ಟೇ ಬುದ್ಧಿವಂತರಾದರೂ ಇಲ್ಲೊಂದು ಟ್ವಿಸ್ಟ್ ಇದೆ ಅಂತ ಅದು ನನ್ನ ಭಾಷೆ. ಸೊ ಆ ಥರದ್ದು ಒಂದು ಡಿಸಾರ್ಡರ್ಸ್ ಬಗ್ಗೆ ಮಾತಾಡೋ ಥರದಾದರೆ, ಸೊ ನಮ್ಮೆಲ್ಲರಲ್ಲೂ ಇರುತ್ತೆ, ನನ್ನಲ್ಲೂ ಇದೆ, ನನ್ನ ಸಿನಿಮಾ ಕನೆಕ್ಟ್ ಆಯಿತು. ಸೊ ಆ ಥರದೊಂದು ಡಿಸಾರ್ಡರ್ ಬಗ್ಗೆ ಮಾತಾಡೋದಾದ್ರೆ ಸರ್, ನೀವು ಅನುಭವಿಸಿರುವಂಥ ಆ ಥರದ್ದು ಡಿಸಾರ್ಡರ್ಸ್ ಏನಾದರೂ ಹೇಳ್ಬೋದಾ ಅಂತ? ಪ್ರಾಬ್ಲಿ ಆ ಥರ ಅಂದರೆ ಸ್ವಲ್ಪ ನಾನಿರೋ ಜಾಗ ಸ್ವಲ್ಪ ಕ್ಲೀನ್ ಇಟ್ಕೊಳ್ಳೋದು ನನಗೆ ಒಂದು ಅಭ್ಯಾಸ ಇದೆ. ಅದು OCD ಅಂತಲೂ ಹೇಳಲ್ಲ ನಾನು ಮೆಸ್ಸಿನೇ, ನಾನು ಇಲ್ಲ ಅಂತಲ್ಲ, ಅದಕ್ಕೊಂದು ಡಿಸಿಪ್ಲಿನ್ ಕೊಡ್ತೀನಿ ಅಷ್ಟೇ. ಅದಕ್ಕೊಂದು ಡಿಸಿಪ್ಲಿನ್ ಕೊಡ್ತೀನಿ. ಪ್ಯಾಂಟ್ ಬಿಸಾಕಿದ್ರು ಓಕೆ, ಬಟ್ ಅಲ್ಲೇ ಬಿಸಾಕಬೇಕು ಅಂತ. ಸೊ ಅದನ್ನು ಮಡ್ಸೆ ಇಡಬೇಕು ಅನ್ನೋದೇನಿಲ್ಲ. ಸೊ ಆ ಥರದ್ದು ಇರ್ಬೋದು. ಆ್ಯಂಡ್ ಈ ವಿಚಾರಕ್ಕೆ ಮುಂಚೆ ತುಂಬ ಜಗಳ ಆಡ್ತಾಯಿದ್ದೆ ನಾನು ನನ್ನ ಹೆಂಡತಿ. ಅಂದರೆ ಅವಳು ಮೆಸ್ಸಿನೇ, ಬಟ್ ಹೆಂಗಂದ್ರೆ ಹಂಗೆ ನಮ್ಮ ಮನೆ ತಾನೇ ಎಲ್ಲಿ ಬೇಕಾದ್ರೆ ಹಾಕ್ತೀನಿ ಅನ್ನೋ ಥರ ಅವಳ ಕಾನ್ಸೆಪ್ಟು, ಎಲ್ಲಂದ್ರೆ ಹೆಂಗೆ ಹಾಕೋಕ್ಕಾಗತ್ತೆ ಅಂತ ನನ್ನ ಕಾನ್ಸೆಪ್ಟು. ಸೊ ಹಾಗಾಗಿ ಮುಂಚೆ ತುಂಬ ಜಗಳ ಆಡ್ತಾಯಿದ್ವಿ. ಈಗ ಓಕೆ, ಐ ಥಿಂಕ್ ವಿ ಆರ್ ಯೂಸ್ ಟು ಈಚ್ ಅದರ್ ಅನ್ಸುತ್ತೆ. ಇಲ್ಲ ಅದು ಹಂಗೆ ಆಗುತ್ತಲ್ಲ ಸರ್. ಅಪ್ಪರು ಅದೇ ಮೀನ್ವಲ್ ಯೋಚನೆ ಮಾಡ್ತಾ ಇದ್ದೆ ನನಗೇನಿದೆ ಆ ಥರದ್ದು ಅಂತ. ನನಗೇನಿಲ್ಲ ಅಂದರೆ, ನಮ್ಮಪ್ಪ ಸಿಕ್ಕಾಪಟ್ಟೆ ಇಸ್ ಅ ವೆರಿ ಡಿಸಿಪ್ಲಿನ್ ಟೇರಿಯನ್. ಒಂಥರ ಸಿಕ್ಕಾಪಟ್ಟೆ ಇದು ಹಿಂಗೆ ಇರಬೇಕು. ಇವಾಗ ಮೊದಲೆಲ್ಲ ಮನೆ, ಇವಾಗ ಬಕೆಟ್ ಒಳಗಡೆ ಮಗ್ಗಿರುತ್ತೆ, ಮಗ್ಗಲ್ಲಿ ಹಿಂಗೆ ನೀರು ಹಾಕ್ಕೊಂಡು ಮತ್ತೊಬ್ರು ನೆಕ್ಸ್ಟ್ ಬಂದರೆ ಅದರಲ್ಲಿ ಒಂದು ಅರ್ಧನೇ ತುಂಬಿರಬೇಕು, ಫುಲ್ ಮಗ್ ತುಂಬಾರ್ದು ನೀರು, ಅರ್ಧ ತುಂಬಿಸಿ ಹಿಂಗೆ ಬಕೆಟಿಗೆ ಹಿಂಗೆ ನೇತು ಹಾಕಿರಬೇಕು ಮಗ್ನ. ಆಮೇಲೆ ಈಚೆ ಬರ್ತಾ ಕರೆಕ್ಟಾಗಿ ಕಾಲೆಲ್ಲ ಒರೆಸ್ಕೊಂಡು ಟವಲ್ ತೊಗೊಂಡು ಮೇಲೆಲ್ಲ ಒರೆಸ್ಕೊಂಡು ಈಚೆ. ನಂಗೆ ಅದು ಎಷ್ಟು ರೂಟೆಡಾಗಿ ಕೂತ್ಬಿಟ್ಟಿದೆ ಅಂದರೆ ಈ ಥರದ್ದು ಒಂದಷ್ಟು ಅಭ್ಯಾಸಗಳು. ಬಟ್ ಟವಲ್ ತೊಗೊಂಡು ಹಿಂಗೆ ಒರೆಸ್ಕೊಂಡು ಹಿಂಗೆ ಹಾಕೋಂಗಿಲ್ಲ, ನೀಟಾಗಿ ಅದನ್ನು ಮಡಿಸಿ ಅದನ್ನು ಹಾಗೆ ಹಾಕಬೇಕು ಅಂತಾರ. ಅದು ನನಗೆ ಐ ಥಾಟ್ ದಿಸ್ ಇಸ್ ನಾರ್ಮಲ್, ಎಲ್ಲರ ಮನೇಲೂ ಹಿಂಗೆ ವರ್ಕ್ ಆಗುತ್ತೆ ಅಂತ. ನನಗೆ ಅಷ್ಟು ವರ್ಷ ಹಂಗೆ ಇದ್ಬಿಟ್ಟು ನಾನು ನನ್ನ ಕಸಿನ್ಸ್ ಮನೆಗೆ ಏನು ಹಿಂಗೆ ನೀರು ಹಾಕೋತಾರೆ, ಮಗ್ಗಲ್ಲೆಲ್ಲೋ ಇಡ್ತಾರೆ, ಹಿಂಗೆಲ್ಲ ಇಡಬಾರ್ದು, ಏನು ಹಿಂಗೆಲ್ಲ ಇಡ್ತಾ ಇದ್ದೀರಾ ನೀವು, ನೆಕ್ಸ್ಟ್ ಬರೋರು ಏನು ಮಾಡ್ತಾರೆ, ತೊಗೋತಾರೆ ಹಾಕೋತಾರೆ ನೀರು, ಅದರಲ್ಲೇನು ಅಂತ ಅವ್ರಿಗೆ. ನಾನು ಇಲ್ಲ ಸರಿ, ಅವ್ರು ಫುಲ್ ಹಿಂಗೆ ಮಗ್ ತುಂಬಿಸ್ರೆ ಫುಲ್ಲೆಲ್ಲ ಇಡಬಾರ್ದು ನೀವು, ಅರ್ಧನೇ ಇರಬೇಕು ಅದ್ರಲ್ಲಿ ನೀರು
ಲಾಜಿಕ್ಲೆಸ್, ಬಟ್ ಅದು ಕೆಲವು ಹ್ಯಾಬಿಟ್ಸ್ ಅದು ಅಂತ ಇಟ್ ಜಸ್ಟ್ ಕೀಪ್ ಹಾಂಟಿಂಗ್ ಯು. ಆಮೇಲೆ ಅದನ್ನು ನಾವು ಏನಂತಾರೆ ನೆನಪಿಸ್ಕೊಂಡು ಕಾನ್ಷಿಯಸ್ ಆಗಿ ಮಾಡೋ ಅಂಥದ್ದಲ್ಲ ಇವೆಲ್ಲ. ಯು ಜಸ್ಟ್ ಡೂ ಇಟ್. ಆ ಥರದ್ದು ಒಂದಷ್ಟು ಅಭ್ಯಾಸಗಳು ರೂಢಿ ಆಗ್ಬಿಟ್ಟಿದೆ ಲೈಫಲ್ಲಿ. ಸೊ ಈಗ ಯಾರಾದರೂ ಅದನ್ನು ಮಾಡ್ತಿಲ್ಲ ಅಂದರೆ ಅದು ತಪ್ಪು, ಅವ್ರು ಹಂಗೆ ಮಾಡ್ತಿಲ್ಲ, ಅದು ತಪ್ಪು ತಪ್ಪು ಅಂತ ಅನ್ಸಕ್ಕೆ ಶುರು ಆಗುತ್ತೆ. ಅವ್ರನ್ನ ಇರಿಟೇಟ್ ಮಾಡೋಕ್ಕೆ ಶುರು ಮಾಡ್ತೀನಿ ಹಂಗೆ. ಅಲ್ಲ ಅದಾಗುತ್ತೆ. ಆ್ಯಕ್ಚುಲಿ ನನ್ನ ಹೆಂಡತಿ ತುಂಬ ಇಂಟ್ರೆಸ್ಟಿಂಗ್. ನೀವು ಈಗ ಇದೆಲ್ಲ ಹೇಳಾದ್ಮೇಲೆ ಗೊತ್ತಾಯ್ತು. ಅವಳಿಗೆ ಬೇಜಾರಾದ್ರೆ ಬಟ್ಟೆ ಶಾಪ್ ಮಾಡ್ತಾಳೆ ಅವಳು. ಬೇಜಾರಾಯಿತು ಅಂದ್ರೆ ನಾನು ಹೊಸ ಬಟ್ಟೆ ತೊಗೋಬೇಕು ಇವಾಗ ಅಂತ. ಅದಕ್ಕೆ ಅನ್ಸುತ್ತೆ ನೀವು ಯಾವಾಗಲೂ ಅವ್ರಿಗೆ ಎಂಟರ್ಟೈನ್ ಮಾಡ್ತಿರ್ತೀರ, ಬೇಜಾರು ಹಾಕೇ ಬಿಡಲ್ಲ. ಅದು ಎಲ್ಲ ಪರ್ಸಿಗೆ ಅದು ಏನಾಗುತ್ತೆ, ಅವಳು ಬರ್ಡೇ ಬರೋದನ್ನು ಆ್ಯಂಡ್ ಇಟ್ಸ್ ಅಂದರೆ ನನ್ನ ಲೈಫಲ್ಲಂತೂ ನಾನು ಯಾರನ್ನೂ ಹಾಗೆ ನೋಡಿಲ್ಲ. ಅವಳು ಇಡೀ ವರ್ಷ ಸೆಲೆಬ್ರೇಟ್ ಮಾಡ್ತಿರ್ತಾಳೆ. ಬರ್ತಾಯಿದೆ ನನ್ನ ಬರ್ಡೇ ಅವ್ರ ಮನೆ ಅವ್ರ ಅಪ್ಪ ಅಮ್ಮಗೆ ಫೋನ್ ಮಾಡೋದು, ಫೋನ್ ಮಾಡೋದು, ಇನ್ನು 2 ತಿಂಗಳು ನನ್ನ ಬರ್ಡೇ ರೆಡಿ ಮಾಡ್ಕೋ ಗಿಫ್ಟು. ಆ್ಯಂಡ್ ಬರ್ಡೇ ದಿನ ಬಂದಾಗ ಯೂಶ್ವಲಿ ಬರ್ಡೇನೇ 1-2 ಬಟ್ಟೆ ಹಂಗಲ್ಲ, ಅವಳು ಒಂದು 7-8 ಬಟ್ಟೆ ತೊಗೊಂಡಿರ್ತಾಳೆ. ನಾನು ಚೇಂಜ್ ಮಾಡ್ತಾನೇ ಇರ್ತೀನಿ ಅಂತ. ಅಂದರೆ ಅದೇನೋ ಖುಷಿ ಅವಳಿಗೆ. ಆ್ಯಂಡ್ ದೇರ್ ಇಸ್ ನೋ ರೀಸನ್ ಆ್ಯಂಡ್ ಇಟ್ ಈಸ್ ವೆರಿ ವಿಯರ್ಡ್, ತುಂಬ ವಿಯರ್ಡ್. ಸುಮ್ಮನೆ ಯಾರಿಗೋ ಈಗ ನನಗೇನೋ ಶಾಪ್ ಮಾಡೋಕ್ಕೆ ಅಂತ ಹೋಗಿರ್ತೀವಿ, ನಂದು ಕಮ್ಮಿ ಆಗಿರುತ್ತೆ, ಅವಳು ಜಾಸ್ತಿ ಆಗ್ಬಿಡುತ್ತೆ. ಇದೊಂದು ಚೆನ್ನಾಗಿದೆ ಕಣ, ತೊಗೊಂಬಿಡ್ತೀನಿ ನಾನು, ಇದೊಂದು ತೊಗೊಂಬಿಡ್ತೀನಿ, ಇನ್ನು ಅಷ್ಟೇ, ನಾಳೆಯಿಂದ ತೊಗೊಳಲ್ಲ ಅಂತ. ಅದಾಗೆ ಒಂದು 4 ದಿನ ಆದರೆ ಮತ್ತೇನೋ ಒಂದು ಪಾರ್ಸಲ್ ಬರುತ್ತೆ, ಏನಿದೆ ಏನೋ ಒಂದು ಚೆನ್ನಾಗಿ ಕಾಣಿಸ್ತು ನೋಡೋಣ ಅಂತ ಅನಿಸ್ತೆ ಅಂತ. ಅಂದರೆ ಅವಳಿಗೆ ಬೇರೆ ಯಾವುದ್ರ ಬಗ್ಗೆನೂ ಆಸೆ ಇಲ್ಲ. ಒಂದು ಟ್ರಾವೆಲ್, ಅದು ಬಿಟ್ಟರೆ ಬಟ್ಟೆ. ಬೇಜಾರಾದರೆ ಬಟ್ಟೆ ತೊಗೊಳೋದು ಮಾತ್ರ ತುಂಬ ಇಂಟ್ರೆಸ್ಟಿಂಗ್ ಕ್ಯಾರೆಕ್ಟರ್ ಅದು ಮತ್ತು ಅವಳು. ಅದಕ್ಕೆ ಅದೇ ಇವ್ರು ಹೇಳ್ದಂಗೆ ಜಗಳ ಆಡೋ ರಿಸ್ಕೇ ತೊಗೊಳಲ್ಲ. ಹೌದು, ಅವಳು ಬೇಜಾರಾಗಕ್ಕೆ ಮುಂಚೆ ಸಾರಿ ಕೇಳ್ಬಿಡ್ತೀನಿ. ಮತ್ತು ನಾನು ತುಂಬ ನೋಡಿದ್ದೀನಿ, ಭಾಳಷ್ಟು ಜೊತೆಲೇ ಇರ್ತಾರೆ, ಅದು ಭಾಳ ಖುಷಿ ಆಗುತ್ತೆ. ಇವ್ರದ್ದು ಒಂದು ಅಂಡರ್ಸ್ಟ್ಯಾಂಡಿಂಗ್, ಕೆಮಿಸ್ಟ್ರಿ ಭಾಳ ಖುಷಿ ಕೊಡುತ್ತೆ. ತುಂಬ ಬದುಕಲ್ಲಿ ಎಲ್ಲೋ ಒಂದು ಕಡೆ ಆಗೇ ಆಗಿರುತ್ತೆ. ಅದು ನಿಮ್ಗಾಗುವಂಥದ್ದು ಆಗಿರುತ್ತೆ ಅಥವಾ ಇನ್ನೊಬ್ರಿಗಾಗುವಂಥದ್ದು ಆಗಿರುತ್ತೆ, ಅದಾಗಿರುತ್ತೆ. ದಟ್ ಇಸ್ ದ ಬೆಸ್ಟ್ ಥಿಂಗ್ ಅಬೌಟ್ ರೈಟಿಂಗ್. ಅಂದರೆ ಆಡಿಯನ್ಸ್ನ ಪಾರ್ಟಿಸಿಪೆಂಟ್ಸ್ ಮಾಡೋದಿದೆಯಲ್ಲ, ದಟ್ ಈಸ್ ದ ಬೆಸ್ಟ್ ಥಿಂಗ್ ಎನಿ ಫಿಲ್ಮ್ ಮೇಕರ್ ಕ್ಯಾನ್ ಡು. ಸೂಪರ್ಫಿಷಿಯಲ್ ವಿಷಯ ಅಲ್ವೇ ಅಲ್ಲ ಇದು. ಎಷ್ಟು ಬೇಸಿಕ್ ಒಂದು ಎಮೋಷನ್ ಅಥವಾ ಒಂದು ಕಂಡೀಷನ್ ಅದು. ಆ ಥರ ಬೇಸಿಕ್ ಎಲ್ಲರಲ್ಲಿ ಅಂದರೆ ಒಂದು 100 ಜನದಲ್ಲಿ ಒಂದು 70 ಜನಕ್ಕೆ ಆ ಸೈಡ್ ಆಫ್ ದ ಇದಿರ್ತಾರೆ ಅಥವಾ ಈ ಸೈಡ್ ಆಫ್ ದ ಬೋಟ್ ಇರ್ತಾರೆ. ಆ ಥರದನ್ನ ಇವ್ರು ಅವ್ರಿಗೆ ತೋರಿಸಿದಾಗ ಸಿಕ್ಕಾಪಟ್ಟೆ ರಿಲೇಟ್ ಆಗುತ್ತೆ. ಆ್ಯಂಡ್ ನಂಬೋ ಥರ ಇದೆ ಕತೆ, ಕ್ಯಾರೆಕ್ಟರ್ಸು. ಐ ಥಿಂಕ್ ದಟ್ ವಿಲ್ ಅದಿಷ್ಟ ಆಗುತ್ತೆ ಜನಕ್ಕೆ. ಆಗಲೇ ಹೇಳಿದೆ ಅಂದರೆ ನೇಟಿವ್ ಮತ್ತು ನಮ್ಮ ನೆಲ, ನಮ್ಮ ಸೊಗಡು ಅಥವಾ ನಮ್ಮೂರು, ನಮ್ಮ ನಡುವೆ ನಡೆಯುವಂಥ ಕತೆ. ಸೊ ಆ ಒಂದು ವಿಚಾರಕ್ಕೆ ಬೆಂಗಳೂರಿಗರಿಗೆ ಎಸ್ಪೆಷಲಿ ತುಂಬ ಆಪ್ತವಾಗಿದೆ ಈ ಕತೆ. ಮತ್ತು ಕರ್ಕೊಂಡೋಗುತ್ತೆ, ಬೆಂಗಳೂರೆಲ್ಲ ಓಡಾಡಿಸುತ್ತೆ, ಎಸ್ಪೆಷಲಿ ಸೌತ್ ಬೆಂಗಳೂರಿಗೆ. ಅದೊಂದು ವಿಷಯ. ಮತ್ತು ಸೌಂಡ್, ಈ ಥರದ ಕತೆ ಹೇಳ್ಬೇಕಾರೆ ಒಂದು ಸಿನಿಮಾಟೋಗ್ರಫಿ ಮತ್ತು ಸೌಂಡ್, ಮ್ಯೂಸಿಕ್ಕು, ಆ ಮೂಡ್ನ ಕ್ರಿಯೇಟ್ ಮಾಡೋದು. ಪಾತ್ರ ಆಬ್ವಿಯಸ್ಲಿ ನಾವು ಆಗಲೇ ಪಾತ್ರಗಳು ಮತ್ತು ಇದ್ರದ್ದೆಲ್ಲ ಮಾತಾಡಿದ್ವಿ. ಈ ವಿಷಯಕ್ಕೆ ಬರೋದಾದರೆ ಕೊನೆಯವರೆಗೂ ಕಾಡುತ್ತೆ ಒಂದೇ ಒಂದು ಅದೊಂದು ಗುಂಗು, ಅದೊಂದು ಬಿಟ್ಟು. ನಾನು ಅದನ್ನು ಸಿನಿಮಾ ಫಸ್ಟ್ ಮಾತಾಡಿದೆ ಅದು ನಾನು, ಅಂದರೆ ನೋಡಾದ್ಮೇಲೆ ಕಂಪ್ಲೀಟ್ ಆ ಗುಂಗುನ ಅದಂಗೆ ಇಡ್ಸಿದೆ. ಇನ್ನು ನಾನು ಅದ್ರ ಮೇಲೆ ಒಂದು ಸಾಂಗ್ ಮಾಡಿದ್ದೆ. ಆ ಥರದ್ದೊಂದು ಸರ್, ಅಂದರೆ ಬೀಂಗ್ ಅ ಮೇಕರ್ ನೀವು ಕೂಡ ಸಾಕಷ್ಟು ಅನುಭವ ಉಳ್ಳವರು. ಸೊ ನೀವು ನೋಡಿದಾಗ ನಿಮ್ಗೆ ಏನಂತ ಅದೇ ಇವರ ಪ್ರತಿ ಡಿಪಾರ್ಟ್ಮೆಂಟಲ್ಲೂ ಅವರು ಡಿಸೈನ್ ಮಾಡ್ಕೊಂಡಿರೋ ರೀತಿ ಇದೆಯಲ್ಲ, ಅಂದರೆ ಒಂದೊಂದು ವಿಷಯನ ಒಂದೊಂದು ಥರ ಹೇಳಬೇಕಾಗತ್ತೆ. ಯಾವುದೋ ಒಂದು ವಿಷಯನ ವಿಜುವಲಿ ಹೇಳಬೇಕಾಗತ್ತೆ, ಯಾವುದೋ ಒಂದು ವಿಷಯನ ವರ್ಬಲಿ ಹೇಳಬೇಕಾಗತ್ತೆ, ಯಾವುದೋ ಒಂದು ವಿಷಯನ ಸೌಂಡ್ ಮೂಲಕ ಹೇಳಬೇಕಾಗತ್ತೆ. ಅದನ್ನು ಡಿವೈಡ್ ಮಾಡಿರೋ ರೀತಿ ಇದೆಯಲ್ಲ, ಅದು ಡಿಸೈನಿಂಗ್ ಚೆನ್ನಾಗಿದೆ ಓವರಾಲ್. ನಾನು ಇದನ್ನು ಆ್ಯಕ್ಟ್ರ್ ಹತ್ರ ಮಾತಾಡ್ಸಲ್ಲ, ನನ್ನ ತಲೆಯಲ್ಲಿ ಏನೋ ಒಂದು ಮ್ಯೂಸಿಕ್ ಇದೆ, ಆ ಮ್ಯೂಸಿಕಲ್ಲೇ ಹೇಳ್ತೀನಿ ಅಂತ. ಆ್ಯಂಡ್ ಇಟ್ ಈಸ್ ಸೋ ಪ್ರಿಸೈಸ್, ಅಂದರೆ ಅವ್ರು ಏನು ಅಂದ್ಕೊಂಡಿದ್ದಾರೆ ಅದು ಹಂಗೆ ಆಗಿದೆ. ಅದು ಈಗ ನೀವು ಹೇಳಿದ್ರಲ್ಲ ನನ್ನ ಕಿವಿಲಿ ಉಳಿಯುತ್ತೆ ಅಂತ, ಆ್ಯಂಡ್ ಆ ಪಾಯಿಂಟಲ್ಲಿ ಇದು ಉಳಿಲೇಬೇಕು ಅನ್ನೋ ಡಿಸೈನ್ ಅವ್ರದ್ದು, ಆ್ಯಂಡ್ ಇಟ್ ಈಸ್ ವರ್ಕ್ಡ್. ಸೊ ಅಂದರೆ ಆ ಥರದಲ್ಲಿ ದ ಓವರಾಲ್ ಸಿನಿಮಾ ಅಥವಾ ಕಥೆಯ ಡಿಸೈನ್ ಅವ್ರು ಏನು ಮಾಡ್ಕೊಂಡಿದ್ದಾರೆ ಅದು ತುಂಬ ಚೆನ್ನಾಗಿದೆ. ಯಾಕಂದರೆ ನಮಗೆ ಫಸ್ಟ್ ಸಿನಿಮಾ ಕಾಣೋದೇ ಪೇಪರಲ್ಲಿ, ಆ ಪೇಪರಲ್ಲಿ ಚೆನ್ನಾಗಿ ಕಾಣಿಸ್ಬಿಡ್ತು ಅಂದರೆ ಡೆಫಿನೆಟ್ಲಿ ಅದು ಸ್ಕ್ರೀನ್ ಮೇಲೆ ಬರುತ್ತೆ. ಆ್ಯಂಡ್ ಈಗ ಆಸ್ ಆ್ಯನ್ ಆ್ಯಕ್ಟ್ರ್ ನಾನು ಓದ್ಬೇಕಾದ್ರೆ ಏನಾಗುತ್ತೆ, ನಂದೊಂದು ಲಿಮಿಟೇಷನ್ ಇರುತ್ತೆ ಸೀನ್ನ ಓದ್ಬೇಕಾರೆ. ಇದು ಓಕೆ, ಇದು ಈ ಥರ ಇದೆ ಸೀನು, ನಾನು ಈ ಥರ ಪರ್ಫಾರ್ಮ್ ಮಾಡ್ಬೋದು, ಇಲ್ಲಿ ಈ ಥರ ಮಾಡ್ಬೋದು, ಮ್ಯಾಕ್ಸಿಮಮ್ ಇಲ್ಲೊಂದು ಸ್ವಲ್ಪ ಕೇಶವ್ ಇದನ್ನು ಈ ಥರ ಟ್ರೈ ಮಾಡೋಣ ಅಂತ ಹೇಳೋ ತನಕ ಅಷ್ಟೇ ನನ್ನ ಲಿಮಿಟೇಷನ್ ಇರೋದು. ಬಟ್ ಅಲ್ಟಿಮೇಟ್ ರಿಸಲ್ಟ್ ವಾಟ್ ಎವರ್, ಈಗ ನಾನು ನನ್ನ ಪ್ರಾಜೆಕ್ಟ್ಗಳು ಏನೇ ಮಾಡಿದ್ರು ಅವ್ರ ತಲೆಯಲ್ಲಿ ಏನು ಓಡ್ತಾ ಇದೆ ಅನ್ನೋದನ್ನು ನಾನು ಗೇಜ್ ಮಾಡೋಕ್ಕಾಗೋದೇ ಇಲ್ಲ. ಅದು
ಅವ್ರು ಯಾವುದೋ ಒಂದು ಇಲ್ಲ ಇದು ಇಷ್ಟೇ ಸಾಕು ಸರ್ ಅಂತ ಹೇಳೋದು ಆ ಮೊಮೆಂಟಿಗೆ ಅನ್ಸಿರುತ್ತೆ ಕೊಡ್ತೀನಿ ಅಂದರು ಬೇಡ ಅಂತಾರೆ ಇವರು ಅಂತ ಹಂಗೆ ಅನಿಸಿರುತ್ತೆ. ಬಟ್ ಓವರಾಲ್ ಸಿನಿಮಾ ನೋಡಿದಾಗ ಆ್ಯಕ್ಚುಲಿ ಕರೆಕ್ಟಾಗಿತ್ತು, ಇಷ್ಟೇ ಬೇಕಾಗಿದ್ದಕ್ಕೆ ಅನ್ನೋದು. ಸೊ ಹಾಗಾಗಿ ನೀವು ಸೌಂಡ್ ಅಂತ ಹೇಳಿದಾಗ ಎಸ್ಪೆಷಲಿ ನೀವು ಟ್ರೇಲರ್ ನೋಡಿದಾಗಲೇ ಅದು ಹಿಟ್ಟಾಗುತ್ತೆ ಆ್ಯಕ್ಚುಲಿ. ಅಂದರೆ ವಿಷುವಲ್ ನೋಡೋದೇ ಬೇಡ, ಸುಮ್ಮ ಕಣ್ಣು ಮುಚ್ಕೊಂಡು ಕೇಳಿ ಜರ್ರ್ ಚಂಗ್ ಅಂತೆಲ್ಲ ಇದೆಯಲ್ಲ, ಅದು ಟು ಕ್ಯಾಚ್ ಸಂಬಡಿ, ಇದೇನಿದು ಈ ಥರ ಇದೆ ಸೌಂಡು ಅನ್ನೋದು. ಸೊ ಅಲ್ಲಿಂದನೂ ಅದು ಶುರು ಆಗುತ್ತೆ. ಟ್ರೇಲರಲ್ಲಿ ಫಸ್ಟು ಬರೀ ಆಡಿಯೋ ಕೇಳಿದ್ರೇ ಜನಗಳು ಅಟ್ರ್ಯಾಕ್ಟ್ ಆಗ್ತಾರೆ ಇದಕ್ಕೆ, ಇದು ಒಂದ್ಸತಿ ನೋಡ್ಬೇಕು ನಾನು ಅಂತ, ನೋಡಾದ್ಮೇಲೆ ಒಂದ್ಸತಿ ಸಿನಿಮಾ ನೋಡಬೇಕು ಅಂತ ಬರ್ತಾರೆ. ಸೊ ಹಾಗಾಗಿ ಅದನ್ನು ಅವರು ಒಂದೊಂದೇ ಬಿಡ್ತಾ ಹೋಗ್ತಿರೋ ರೀತಿ ಇದೆಯಲ್ಲ, ಅದು ಚೆನ್ನಾಗಿದೆ. ಸೊ ಹಾಗಾಗಿ ಅದು ಟ್ರೇಲರಿಂದನೂ ಆಡಿಯೋ ವರ್ಕ್ ಆಗ್ತಾ ಹೋಗ್ತಾಯಿದೆ ಅಂತ ನನ್ನ ಅನಿಸಿಕೆ. ಆ್ಯಂಡ್ ಅವರು ಸ್ಪೆಸಿಫಿಕ್ಕಾಗಿ ಇಲ್ಲ ನೀವೇ ಬಂದು ಹೇಳಬೇಕು, ಆ ನರೇಟಿವ್ ಪೋರ್ಷನ್ ಏನಿದೆ ನೀವೇ ಹೇಳಬೇಕು ಅಂದಾಗ ನಾನು ಹೇಳಿದೆ, ನಾನು ಯಾಕೆ ಯೂಶ್ವಲಿ ವೆರಿ ನೋನ್ ಸೌಂಡ್ ಇರೋವಂಥವ್ರು ಬೇಕು ಅನ್ನೋದನ್ನು ಬಯಸ್ತಾರೆ. ಸೊ ನಾನು ಯಾಕೆ ಅಂತ ಇಲ್ಲ. ಬಟ್ ಅಲ್ಟಿಮೇಟ್ಲಿ ನಾನು ಅದನ್ನು ನೋಡಿದಾಗ ಏನು ಅನ್ನಿಸ್ತು ಅಂದರೆ ನಾನು ವಾಯ್ಸ್ ಓವರ್ ಆರ್ಟಿಸ್ಟು ಆಗ್ಬೋದು ಅಂತ ಅನ್ನಿಸ್ಬಿಡ್ತು. ಬಿಕಾಸ್ ಅದನ್ನೇ ಹೇಳಿದೆ, ಅಂದರೆ ನನ್ನ ವಾಯ್ಸನ್ನು ಬಳಸ್ಕೊಳ್ಳೋ ಅಂಥ ರೀತಿ ಅವ್ರ ತಲೆಯಲ್ಲಿ ಹೋಗಿದೆಯಲ್ಲ, ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಸೊ ಹಾಗಾಗಿ ಇದು ಬರೀ ನನ್ನ ವಾಯ್ಸ್ ಅಂತೆಲ್ಲ ಹೇಳ್ತಾರೆ, ನಾನು ಪ್ರತಿ ಸೀನಿನ ಟ್ರೀಟ್ಮೆಂಟಿಗೆ ಬೇಕಾಗಿರೋಂಥ ಮ್ಯೂಸಿಕ್ ಆಯ್ಕೆ ಇದೆಯಲ್ಲ, ಅದು ತುಂಬ ಚೆನ್ನಾಗಿದೆ ಇದರಲ್ಲಿ. ಹಾಡು ಇದು ಸೌಂಡ್ ವಿಚಾರದಲ್ಲಿ ನಾವು ಸಿಂಗ್ ಸಿನಿಮಾ, ಈಗೇನು ಅವರು ಜೈಲರ್ ಮಾಡಿದರು, ಅನಿಮಲ್ ಮಾಡಿದರು, ಈ ಥರ ದೊಡ್ಡ ಸಿನಿಮಾಗಳು ನಾನು ಸ್ವಲ್ಪ ಅದರಲ್ಲಿ ಒಂಚೂರು ಪ್ರಿಸೈಸಾಗಿ ಅವ್ರ ಹತ್ರನೇ ಹೇಗಾದರೂ ಹೋಗಿ ರೀಚ್ ಮಾಡಿ ಮಾಡಿಸ್ಬೇಕು ಅಂತ ಹೋಗಿ ಒಂದು ದಿನ ಕಾದಿದ್ದೆಲ್ಲ ಆಗಿತ್ತು. ಅವ್ರಿಗೇನಂದರೆ ನನ್ನ ಹತ್ರ ಬಜೆಟು ಇರಲಿಲ್ಲ, ಅವರಿಗೆ ಅವ್ರು ಕೇಳೋಷ್ಟು ಅವರಿಗೆ ಅಫೋರ್ಡ್ ಮಾಡೋಷ್ಟು ಇದ್ದೂ ಇರಲಿಲ್ಲ. ಅವ್ರಿಗೆ ಹೋಗಿ ಒಂದು ರಿಕ್ವೆಸ್ಟ್ ಮಾಡಿದ್ದಷ್ಟೇ, ಸರ್ ಈ ಥರ ಒಂದು ಸಿನಿಮಾ ಮಾಡ್ಕೊಂಬಂದಿದೆ, ಒಂದು ಶೋ ಇಲ್ಲಿದೆ, ನೀವು ನೋಡಿ ನಿಮ್ಗೆ ಇಷ್ಟ ಆದರೆ ನಮ್ಮ ಹತ್ರ ನಿಮಗೆ ಕೊಡೋಷ್ಟು ದುಡ್ಡಿಲ್ಲ, ಬಟ್ ಒಂದು ಚಿಕ್ಕ ಬಜೆಟ್ ಇದೆ, ಇದಕ್ಕೆ ಮಾಡಿಕೊಡ್ಬೋದಾ ಹೇಳಿ ಅಂತ. ಸರಿ ಇಟ್ಟೋಗಿ ಸಿನಿಮಾ ಕಳಿಸಿ ಆ ಥರದ್ದೆಲ್ಲ ಹೇಳಿದ್ರು. ಅದಾದಮೇಲೆ 1.5 ತಿಂಗಳು ತೊಗೊಂಡ್ರು ಅವ್ರು ನೋಡೋದಕ್ಕೆ. ಅವಾಗ ಬಹಳ ಬ್ಯುಸಿ ಶೆಡ್ಯೂಲ್ ಇತ್ತು. ಬಟ್ ನೋಡಿ ಇಮಿಡಿಯೇಟ್ ಕಾಲ್ ಮಾಡಿದ್ರು. ಅವ್ರು ದುಡ್ಡಿನ ಬಗ್ಗೆ ಮಾತಾಡಲಿಲ್ಲ, ನಿಮ್ಮ ಹತ್ರ ಏನು ಬಜೆಟ್ ಅಂದ್ಕೊಂಡಿದ್ದೀರಾ ನಾನು ಕಳಿಸಿ, ಇಷ್ಟು ಅಂತ ಕೇಳಲ್ಲ, ನಾನು ಮಾಡಿಕೊಡ್ತೀನಿ ಅಂದರೆ. ಅವ್ರಿಗೆ ಏನು ಇಷ್ಟ ಆಯಿತು ಅಂದರೆ ಅಷ್ಟು ಅಂದರೆ ನಿಮ್ಮ ಬಜೆಟಲ್ಲಿ ಅಷ್ಟು ಔಟ್ಡೋರ್ ಎಕ್ಸ್ಪ್ಲೋರ್ ಮಾಡಿದ್ದೀರಲ್ಲ ನಾವು, ಅದು ಬಹಳನೇ ದೊಡ್ಡ ವಿಚಾರ ಅದು. ಸೊ ಅಲ್ಲಿ ನಿಮಗೆ ಇದಕ್ಕೆ ಇನ್ನೂ ಒಂದು ಲೆವೆಲ್ ಲೈಫ್ ಕೊಡ್ತೀನಿ ನೋಡಿ ಅಂತ ಅವ್ರು ಭಾಳ ಚಾಲೆಂಜಿಂಗಾಗಿ ತೊಗೊಂಡು ಮಾಡಿದ ಸಿನಿಮಾ. ಸೊ ಅದು ಇವತ್ತು ರಿಫ್ಲೆಕ್ಟ್ ಆಗ್ತಿದೆ. ಹೌದೌದು, ಸಚಿನ್ ಮತ್ತು ಅರವಿಂದ್ ಅವರಿಬ್ಬರಿಗೂ ಭಾಳ ಥ್ಯಾಂಕ್ಸ್. ಸಿಂಗ್ ಸಿನಿಮಾ ಇದು ತುಂಬ ದೊಡ್ಡ ವಿಷಯ. ಆಮೇಲೆ ನನಗೆ ಸಿನಿಮಾ ಓವರಾಲ್ ನೋಡಿದಾಗ ಸರ್, ಈಗ ಒಂದು ಸೆಟ್ಟಲ್ಲೋ ಅಥವಾ ಒಂದಷ್ಟು ಲೊಕೇಶನ್ನು ಮನೆನೋ ಇದೆಲ್ಲ ಓಕೆ, ಎಷ್ಟು ಲೊಕೇಶನ್ ಅಂದರೆ ಓಡಾಡ್ತಾ ಅಷ್ಟು ಲೊಕೇಶನ್ಸ್ನ ಕ್ಯಾಪ್ಚರ್ ಮಾಡೋದು, ಅಷ್ಟು ಕಡೆ ಪ್ರೊಡಕ್ಷನ್ನು ಮೊನ್ನೆ ಲೆಕ್ಕ ಹಾಕಿದ್ವಿ, 300+ 370 ಹತ್ರ ಲೊಕೇಶನ್ಸ್ ಅದು ಬೆಂಗಳೂರಲ್ಲಿ 15 ಕಿಲೋಮೀಟರ್ಸ್ ರೇಡಿಯಸ್ಸಲ್ಲಿ ಅಷ್ಟು. ನೀವು ನೆಕ್ಸ್ಟ್ ಪ್ರಾಜೆಕ್ಟ್ ಮಾಡ್ಬೇಕಾದ್ರೆ ಫಸ್ಟ್ ಲೊಕೇಶನ್ ಹೇಳಕ್ಕೆ ಹೋಗ್ಬೇಡಿ, ಅಲ್ಲೇ ಪ್ರೊಡ್ಯೂಸರ್ ಬೇಡ ಅಂದ್ಬಿಡ್ತಾನೆ. 300 ಲೊಕೇಶನ್ ಆಯ್ತು ಸರ್, ನಾಳೆ ಫೋನ್ ಮಾಡ್ತೀನಿ ನಾನು. ಇಲ್ಲ, ನೆಕ್ಸ್ಟ್ ನನಗೆ ಎಲ್ಲರೂ ಲೊಕೇಶನ್ ಕೋಆರ್ಡಿನೇಟರ್ ಆಗಿ ಮಾಡಿಬಿಟ್ರೆ ಕಷ್ಟ ಅಂತ ಕಾಲ್ ಮಾಡಿ. ಎಸ್ಪೆಷಲಿ ಇವರಿಬ್ಬರದು ಓಡಾಟ ಜಾಸ್ತಿ. ಮ್ಯೂಸಿಕ್ ಬಗ್ಗೆ ಹೇಳಬೇಕಂದ್ರೆ ನಾವು ಬೆಳೀತಾ ಆ್ಯಸ್ ಎನ್ ಆ್ಯಕ್ಟರ್ ನಾವು ಅಂದರೆ ಈಗ ಶಾರುಖ್ ಖಾನ್ ಅವ್ರಿಗೆ ಅಷ್ಟು ಒಳ್ಳೆ ಹಾಡು ಹೆಂಗೆ ಬರುತ್ತೆ, ಈಗ ನಮ್ಮ ಅಪ್ಪು ಸರ್ಗೆ ಒಳ್ಳೊಳ್ಳೆ ಹಾಡುಗಳು, ಅಂದರೆ ಅವ್ರ ಫಿಲ್ಮಲ್ಲಿ ಎಲ್ಲ ಐಕಾನಿಕ್ ಸಾಂಗ್ಸ್ ಇದೆ. ನನಗೆ ಮೊನ್ನೆ ನನ್ನ ಫ್ರೆಂಡ್ ಹೇಳಿದ್ದು, ನಮ್ಮ ಥಿಯೇಟ್ರ್ ಒಟ್ಟಿಗೆ ರಂಗಭೂಮಿ ಮಾಡೋನು, ಮೇಡ್ ಇನ್ ಬೆಂಗಳೂರು ಆದಮೇಲೆ ಇದರಲ್ಲೂ ಸಕ್ಕತ್ತಾಗಿದೆ ಹಾಡುಗಳು, ಆ್ಯಂಡ್ ಯು ಆರ್ ಗೆಟಿಂಗ್ ಗುಡ್ ಆಲ್ಬಮ್ಸ್ ಅಂದಾಗ ಇಟ್ ಫೆಲ್ಟ್ ಲೈಕ್ ಅ ಕಾಂಪ್ಲಿಮೆಂಟ್. ಐ ಮೀನ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ಅವ್ರಿಗೆ ಹೇಳಬೇಕು, ಇದನ್ನ ವಂಡರ್ಫುಲ್ ಜಾಬ್ ಅವರು. ಆ್ಯಂಡ್ ನಿಮ್ಮ ಲಿರಿಕ್ಸ್ ಕೂಡ ಅಂದರೆ ತುಂಬ ಇಷ್ಟಪಟ್ಟರು. ಸೊ ಸ್ಪೆಷಲಿ ಸದಾ ಹಾಡು ಬಂದಾಗ ಐ ಗಾಟ್ ಅ ಲಾಡ್ ಆಫ್ ಕಾಂಪ್ಲಿಮೆಂಟ್ಸ್. ಪಾಪ ನಮಗೆ ತಿಳಿಸ್ತಾರಷ್ಟೇ ನಾವು ಮುಂದೆ ಇದ್ದೀವಿ ಅಂತ, ಬಟ್ ಲಾಡ್ ಆಫ್ ಎಫರ್ಟ್ ಫ್ರಮ್ ದ ಟೀಮ್. ಅವ್ರಿಗೆ ಹೋಗ್ಬೇಕು, ಯಾಕೆಂದರೆ ಅಷ್ಟು ಒಂದು ಅಂದರೆ ನಿಮಗೆ ಅದು ಸಿಂಪ್ಲಿಸಿಟಿ. ಹಾಗೆ ನಿನ್ನೆ ನಾವು ಮಾತಾಡ್ತಾ ಅಂದರೆ ಸಿಂಪ್ಲಿಸಿಟಿ ಇಸ್ ದ ಮೋಸ್ಟ್ ಕಾಂಪ್ಲೆಕ್ಸ್ ಥಿಂಗ್. ಅದನ್ನು ಅಷ್ಟು ಸಿಂಪ್ಲಿಫೈ ಮಾಡಿ ಆ ಭಾವನ ಅವರು ಕಂಪ್ಲೀಟ್ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು. ಬಟ್ ಆ್ಯಂಡ್ ಇವ್ರದ್ದು ಮತ್ತು ಹರ್ಷ ಅಂದರೆ DOP ಅವರಿಬ್ಬರು ಸಿಂಕ್ ಎಷ್ಟು ಚೆನ್ನಾಗಿದೆ ಅಂದರೆ, ನಾವು ಇದೇ ಬೆಂಗಳೂರನ್ನ ಹುಡ್ದಾಗಿಂದ ನೋಡಿದ್ದೀವಿ, ನಾವು ಇದೇ ಬೆಂಗಳೂರನ್ನ ಶಂಕರ್ ಸಿನಿಮಲ್ಲೂ ನೋಡಿದ್ದೀವಿ, ಮಣಿರತ್ನಂ ಸಿನಿಮಲ್ಲೂ ನೋಡಿದ್ದೀವಿ. ಬಟ್ ಈ ಸಿನಿಮಲ್ಲಿ ಏನೋ ಒಂದು ಫ್ರೆಶ್ನೆಸ್ ಕಾಣುತ್ತೆ ಅಂದರೆ ದಟ್ ಈಸ್ ಬಿಕಾಸ್ ಆಫ್ ಹಿಮ್. ಬಿಕಾಸ್ ಇವ್ರು ಅಂದ್ಕೊಂಡಿರೋದನ್ನು ನಾನು ಬೇರೆ ಥರ ತೋರಿಸ್ಬೇಕು, ಫ್ರೆಶ್ ಆಗಿ ತೋರಿಸ್ಬೇಕು ಅನ್ನೋದಿದೆಯಲ್ಲ, ಆ ಸಿಂಕ್ ತುಂಬ ಚೆನ್ನಾಗಿದೆ. ಐ ಥಿಂಕ್ ಈ ಕ್ರೆಡಿಟ್ ಅವ್ರಿಗೂ ಹೋಗಬೇಕು. ಅಂದರೆ ಇವತ್ತು ಬೆಂಗಳೂರು ಅಂತ ಅನ್ನಿಸುತ್ತೆ ಅಂದರೆ ಅದನ್ನು ತುಂಬ ಗ್ಲೋರಿಫೈ ಮಾಡಿದೆ, ಆ್ಯಕ್ಚುಲ್ ಬೆಂಗಳೂರನ್ನ ಚೆನ್ನಾಗಿ ಕಾಣಿಸೋ ಥರ ಮಾಡೋದಿದೆಯಲ್ಲ, ಅಂದರೆ ನಮ್ಮೂರನ್ನ ನಾವು ಪ್ರೀತಿಸೋ ಥರ ಮಾಡೋದಿದೆಯಲ್ಲ, ದಟ್ ಈಸ್ ಫ್ಯಾಂಟಾಸ್ಟಿಕ್. ಅದು
ನಾನು ಆ ವಿಷಯ ನನಗೆ ತುಂಬ ಇಷ್ಟ ಆಯಿತು. ಅದನ್ನೇ ಹೇಳಿದ್ದು, ಬಂದು ಬೆಂಗಳೂರು ಹಿಂಗೆ ಕಾಣುತ್ತಲ್ಲ ಸರ್ ಅಂತ ಅದನ್ನು ಹೇಳಿದ್ರು. ಅವಾಗ ನನಗೆ ಒಂಚೂರು ಭಾಳ ಎಕ್ಸೈಟ್ ಅದು. ಆ್ಯಕ್ಚುಲಿ ಸರ್ ನಾವು ಕಾದಲ್ ದೇಶಮೆಲ್ಲ ನೋಡಿದಾಗ ಹೊಟ್ಟೆ ಹೊರ್ಕೊಂಬಿಟ್ಟಿದ್ವಿ ನಾವು. ಇವ್ರು ಯಾರೋ ಬೆಂಗಳೂರಿನ ಇಷ್ಟು ಚೆನ್ನಾಗಿ ತೋರಿಸ್ತಾರಲ್ಲ ಇವರು, ನಮ್ಮವ್ರು ಯಾರೂ ತೋರಿಸಲ್ವಲ್ಲ ಅಂತ. ಬಟ್ ಇವತ್ತು ಈ ಏನಂತಾರೆ, ಈ ಕೊರತೆನ ತಕ್ಕ ಮಟ್ಟಿಗೆ ನೀಗಿಸಿದ್ದಾರೆ ಇವರು ಮತ್ತು ಹರ್ಷ ಸೇರಿ. ಇದಕ್ಕೆ ನಮ್ಮ ಪಿಕ್ಚರ್ ಶಾಪ್ ಟೀಮಿಗೂ ನಾನು ಭಾಳ ಥ್ಯಾಂಕ್ಸ್ ಹೇಳ್ಬೇಕು. ಅವ್ರು ಯಾರು ಪಾಪ ಸಿನಿಮಾದಲ್ಲಿ ಮೊದಲು ಕೆಲಸ ಮಾಡಿದವರಲ್ಲ, ಒಂದು 12 ಆ್ಯಂಗ್ರಿ ಮೆನ್ ಅಂತಲೇ ಹೇಳ್ಬೋದು. ಅವರು ಪಾಪ ಅಂದರೆ ಒಂದು ಇನ್ಸ್ಟ್ರಕ್ಷನ್ ಕೊಟ್ಟರೆ, ಈಗ ಒಂದು ಕಡೆ ಹೋಗಿ ಅದು ಲೊಕೇಶನ್ ಆಗಿಲ್ಲ ಅಂದರೆ ಅವ್ರು ಪರ್ಮಿಷನ್ ಕೊಡೋತಂಗೆ ಬಿಡ್ತಿರ್ಲಿಲ್ಲ. ಕೂತ್ಕೊಂಡು ಕಾದು ನಾವು ಅಲ್ಲಿ ತಂಗೆ ಶೂಟು ಮಾಡ್ತಿರ್ಲಿಲ್ಲ. ಅದೇ ಮನೆ ಬೇಕು. ಒಂದು ಮನೆ ಅಂತ ನೀವು ನೋಡಿದ್ಮೇಲೆ ಹೇಳ್ತೀರಾ, ಓಕೆ ಇದೆಲ್ಲ ಬೇರೆ ಯೂಶ್ವಲಿ ಶೂಟಿಂಗಿಗೆ ಯಾರೂ ಕೊಡಲ್ಲ, ಅಥವಾ ಈ ಥರದ್ದು ಸಿನಿಮಾದಲ್ಲಿ ನೋಡಿಲ್ಲ ಈ ಥರ ಮನೆಗಳು, ಲೊಕೇಶನ್ಗಳು. ನೀವೇಗೆ ಎಕ್ಸ್ಪ್ಲೋರ್ ಮಾಡಿ ಹಾಗೇನಿದೆ. ಪಾಪ ನಮ್ಮ ಟೀಮ್ ಹೋಗೋದು, ಕಾಯೋದು, ಅವ್ರಿಗೆ ಹೆಂಗಾರು ಒತ್ತಾಯ ಮಾಡೋದು, ಒಪ್ಸೋದು. ಸೊ ಆ ಕ್ರೆಡಿಟ್ ಅವ್ರು ಕಾಣಲ್ಲ ಪಾಪ. ಈಗ ಡೈರೆಕ್ಟರ್ ಕಾಣ್ತಾರೆ, ಸಿನಿಮಾಟೋಗ್ರಾಫರ್ ಕಾಣ್ತಾರೆ, ಮ್ಯೂಸಿಕ್ ಕೇಳುತ್ತೆ ಇದೆಲ್ಲ. ಬಟ್ ಅದ್ರ ಹಿಂದ್ಗಡೆ ಪ್ರೊಡಕ್ಷನ್ ಅವ್ರು ಕೆಲಸ ಮಾಡಿರ್ತಾರೆ ಭಾಳಷ್ಟು, ಅವ್ರ ಎಫರ್ಟ್ ಕಾಣಲ್ಲ. ಬಟ್ ಅವರಿಲ್ಲ ಅಂದರೆ ಈ ವಿಜುವಲ್ಸ್ ಎಲ್ಲ ಅಚೀವ್ ಮಾಡೋಕ್ಕೆ ಭಾಳ ಕಷ್ಟ ಆಗುತ್ತೆ. ಸೊ ನಮ್ಮ ಪಿಕ್ಚರ್ ಶಾಪ್ ಟೀಮಿಗೆ ಒಂದು ದೊಡ್ಡ ಥ್ಯಾಂಕ್ಸ್. ಸ್ಪೆಷಲಿ ಔಟ್ಡೋರ್ ಸೌತ್ ಬೆಂಗಳೂರಲ್ಲಿ ಔಟ್ಡೋರ್ ಸೀನ್ಸಲ್ಲೆಲ್ಲ ಐ ಥಿಂಕ್ ದೇ ಡಿಡ್ ಅ ವಂಡರ್ಫುಲ್ ಜಾಬ್ ಅಪ್ಪ. ತುಂಬ ವಿ ಕುಡ್ ಸಿ ದೆಮ್ ಸ್ಟ್ರಗ್ಲಿಂಗ್. ಒಂದಷ್ಟು ಜನ ತುಂಬ ಸೆಟ್ಟಲ್ಲಿ ನಾವು ತುಂಬ ಜನ ಇರಲಿಲ್ಲ ಆ್ಯಕ್ಚುಲಿ. ಅವರಷ್ಟೇ ಜನನೇ ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡಿಕೊಂಡು, ಆಮೇಲೆ ಇವಾಗ ನಾನು ಈ ಕೆಲಸ ಮಾಡ್ತೀನಿ, ನಾನು ಇನ್ನೊಂದು ಆ ಕೆಲಸ ನಾನು ಮಾಡಲ್ಲ, ಹಾಗೆಲ್ಲ ಎಲ್ಲರೂ ಎಲ್ಲ ಕೆಲಸನೂ ಮಾಡ್ತಿದ್ರು. ನಮಗೂ ಒಂದು ಸೆಟ್ಟಲ್ಲಿ ಕೆಲಸ ಮಾಡೋಂಗೆ ಫೀಲ್ ಇರ್ತಿತ್ತು. ದೋ ವಿ ಡಿಡ್ ಇನ್ ರಿಯಲ್ ಲೊಕೇಶನ್ಸ್. ಒಂದು ಕಡೆ ಶೂಟಿಂಗ್ ಮಾಡಿ ನೆಕ್ಸ್ಟ್ ಕಡೆ ಹೋಗೋ ಅಷ್ಟೊತ್ತಿಗೆ ಎಲ್ಲ ರೆಡಿ ಇರೋದು. ಇದೊಳ್ಳೆ ಸೆಟ್ ಥರನಾ ಅಂತ. ಬಟ್ ಪಾಪ ಎಲ್ಲ ರೋಡ್ ಬ್ಲಾಕ್ ಮಾಡಿ ಮನೆ ಪರ್ಮಿಷನ್ ತೊಗೊಂಡು. ಸೊ ತುಂಬ ಚೆನ್ನಾಗಿ ದ ಟೀಮ್ ಆ್ಯಕ್ಚುಲಿ, ದ ಕ್ರೂ, ಪ್ರೊಡಕ್ಷನ್ ಯಾರ್ಯಾರು ಕೆಲಸ ಮಾಡಿದ್ರು. ನಾನು ನಿಮಗೆ ರಿಕ್ವೆಸ್ಟ್ ಮಾಡೋದೇನೆಂದರೆ, ಈ ಟೀಮ್ ನನಗೆ ಹೋಲ್ಡ್ ಮಾಡಿ. ಯಾಕಂದರೆ ಈ ಥರ ತಂಡಗಳು ಗಟ್ಟಿಯಾಗಿದ್ರೇ ಈ ಥರದ್ದು ಇನ್ನೊಂದು ಪ್ರಾಡಕ್ಟ್ ಬರೋಕ್ಕೆ ಸಾಧ್ಯ. ಅದರಲ್ಲಿ ಒಂದು ಶಕ್ತಿ ಕಮ್ಮಿ ಆದ್ರೂ ಆ ಕೊರತೆಗಳು ಕಾಣ್ತಾ ಹೋಗುತ್ತೆ. ಯಾಕಂದರೆ ಈ ಥರ ಬಂದಿರೋವಂಥ ಸೂಪರ್ ಹಿಟ್ ಆಗಿರೋವಂಥ ಸಿನಿಮಾ ಟೀಮ್ಗಳು ಇವತ್ತು ಒಟ್ಟಿಗೆ ಕೆಲಸ ಮಾಡೋಕ್ಕೆ ಆಗ್ತಾಯಿಲ್ಲ ಅವ್ರ ಕೈಯಲ್ಲಿ. ಬಿಕಾಸ್ ದಟ್ಸ್ ದ ಬಿಗ್ಗೆಸ್ಟ್ ಚಾಲೆಂಜ್ ಅದು. ಯಾಕೆಂದರೆ ಲಾಸ್ಟ್ 1 ಇಯರಲ್ಲಿ ತುಂಬ ಪ್ರೊಡಕ್ಷನ್ಗಳು ಕಮ್ಮಿ ಆಗಿದೆ. ಒಂದು ದಿನಕ್ಕೆ ಎಷ್ಟೋ ಸಿನಿಮಾಗಳು ಶೂಟ್ ಆಗ್ತದೆ, ಇವಾಗ ಆಗ್ತಿಲ್ಲ. ಹೌದು, ತುಂಬ ಇದೆಲ್ಲ ಓಲ್ಡ್ ಸ್ಟಾಕ್ಗಳು ಸಿನಿಮಾಗಳು ಬರ್ತಿರೋದು ವಿನಃ ತುಂಬ ಪ್ರೊಡಕ್ಷನ್ಸ್ ಈ ವರ್ಷ ತುಂಬ ಕಮ್ಮಿ ಆಗಿದೆ. ಆ ಥರದ್ದು ಅಂದರೆ ಒಂದು ಬಿಸ್ನೆಸ್ ಪಾಯಿಂಟ್ ಆಗಿರ್ಬೋದು, ಅಥವಾ ಸಕ್ಸಸ್ ಸಿಗದೇ ಇರೋಂಥದ್ದಾಗಿರ್ಬೋದು, ಅವಕಾಶಗಳು ಕಮ್ಮಿ ಆಗಿರ್ಬೋದು. ಅಂದರೆ ಓವರಾಲ್ ಮಾರ್ಕೆಟಲ್ಲಿ ಇದೊಂದು ಇದಾಗಿದೆ. OTT ಆಗಲಿ ಅಥವಾ TV ಆಗಲಿ ಯಾರೋ ಸಿನಿಮಾಗಳು ತೊಗೊಳ್ತಿಲ್ಲ. ಥಿಯೇಟ್ರ್ಗಳಲ್ಲಿ ಸಿನಿಮಾ ಸಕ್ಸಸ್ ಆಗ್ತಿಲ್ಲ. ದೊಡ್ಡ ಸಿನಿಮಾ ಮಾಡಿದ್ರೆ ಮಾತ್ರ ವರ್ಕ್ ಆಗ್ತಿದೆ. ಈ ಥರದ್ದು ಯಾವುದೋ ಒಂದಷ್ಟು ಕ್ರಿಟಿಕ್ ಚೆನ್ನಾಗಿ ಬರುತ್ತೆ, ಜನ ಒಂದಷ್ಟು ಆ ಒಂದು ವರ್ಗ ಮಾತ್ರ ನೋಡಿರುತ್ತೆ, ಅದನ್ನ ಕೊಂಡಾಡಿರ್ತಾರೆ, ಅದರಿಂದ ಆಚೆಗೆ ಅದು ಎತ್ಕೊಂಡಿರೋದಿಲ್ಲ. ಸೊ ಆವಾಗ ಅದು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ ಇದಾಗಲ್ಲ. ಸೊ ಇದನ್ನು ನೋಡುವಂಥ ಕೆಲವೊಂದು ಆಚೆ ಕಡೆ ಇರುವಂಥ ಇನ್ವೆಸ್ಟರ್ಗಳು ಯಾವುದೂ ವರ್ಕ್ ಆಗ್ತಿಲ್ಲ, ಅಮ್ಮ ಮಾಡಿದ್ರೆ ಹಂಗೆ ಮಾಡಬೇಕಿಲ್ಲ ಅಂದರೆ ಬರೋದೇ ಇಲ್ಲ, ಈ ಥರದ್ದೆಲ್ಲ ಆಗುತ್ತೆ. ಸೊ ಈ ಥರನೂ ಮಾಡ್ಬೋದು. ಇಷ್ಟು ಚಿಕ್ಕ ಬಜೆಟಲ್ಲಿ ಈ ಥರ ಒಳ್ಳೆ ಸಿನಿಮಾನೂ ಮಾಡ್ಬೋದು, ಇದನ್ನು ಬಿಸ್ನೆಸ್ಸು ಹಿಂಗೆ ಮಾಡ್ಬೋದು ಅನ್ನೋದನ್ನ ನಿಮ್ಮಂಥವ್ರು ಹೇಳಿದ್ರೆ ಮೇ ಬಿ ಒಂದಷ್ಟು ಮೋಟಿವ್ ಆಗುತ್ತೆ ಅಂತ. ಆ್ಯಂಡ್ ನನಗನ್ಸೋ ಸರ್, ಸ್ವಲ್ಪ ಪ್ರೊಡ್ಯೂಸರ್ಸ್ ಪ್ರೊಫೆಷ್ನಲ್ ಆಗಿರೋರು ಬರ್ಬೇಕು ಸರ್. ಅಂದರೆ ಒಂದು ಟೈಮಲ್ಲಿ ಈ ಇಂಡಸ್ಟ್ರಿನ ಬಳಸ್ಕೊಳಕ್ಕೆ ಬಂದ್ಬಿಟ್ರು. ಸುಮ್ಮನೆ ನಾನು ಪ್ರೊಡ್ಯೂಸರು ಮಾಡು ಸಿನಿಮಾ. ಹಾಂ, ಸೊ ಹಾಗಾಗಿ ಆಮೇಲೆ ಹೆಸರು ಮಾಡ್ಕೊಳ್ಳೋದಕ್ಕೋಸ್ಕರ ಬಂದಂಥ ಪ್ರೊಡ್ಯೂಸರ್ ಇದ್ದಾರೆ. ಆ ಥರ ಬಂದಾಗಲೇ ರಾಂಗ್ ವ್ಯಕ್ತಿಗಳು ಟೀಮ್ ಮಾಡ್ಕೊಂಡು ಹೋಗಿ ಕೆಟ್ಟ ಸಿನಿಮಾಗಳಾಗಿ ಕನ್ನಡ ಇಂಡಸ್ಟ್ರಿಯಿಂದ ಇಷ್ಟೇ ಆಗೋದು ಅನ್ನೋ ಥರ ಆಗಿದ್ದು ಅದು ಕಾರಣ ಅಂತ ನನಗನ್ಸೋದು. ಅದು ಬಿಕಾಸ್ ಒಂದು ಸತಿ ಪ್ರೊಫೆಷ್ನಲ್ ಪ್ರೊಡ್ಯೂಸರ್ ಬಂದರೆ ಅವನಿಗೆ ಕರೆಕ್ಟಾಗಿ ಗೊತ್ತಿರುತ್ತೆ ಕೆಲಸ ಹೆಂಗಾಗಬೇಕು, ನಾನು ಯಾವುದನ್ನು ನಂಬಬೇಕು, ಯಾವುದನ್ನು ನಂಬಾರ್ದು ಅಂತ. ಅದನ್ನು ಮೀರಿ ಕೆಟ್ಟ ಸಿನಿಮಾ ಆಯಿತು ಅಂದರೆ ಅದೇನು ಮಾಡೋಕ್ಕಾಗಲ್ಲ, ಯಾರೋ ನಾವು ಪರ್ಫೆಕ್ಟ್ ಇರೋದಕ್ಕಾಗಲ್ಲ. ಬಟ್ ನನಗನ್ಸೋದು ಕನ್ನಡ ಇಂಡಸ್ಟ್ರಿಗೆ ಪ್ರೊಫೆಷ್ನಲ್ ಪ್ರೊಡ್ಯೂಸರ್ಸ್ ಅನಿವಾರ್ಯ ತುಂಬ ಇದೆ. ದುಡ್ಡು ಹಾಕೋರಲ್ಲ, ದುಡ್ಡನ್ನು ಕರೆಕ್ಟಾಗಿ ಮ್ಯಾನೇಜ್ ಮಾಡೋ ಅಂಥವ್ರು ಬೇಕು. ಕೇಳಿದ ತಕ್ಷಣ ನಾನು ತಗೋ 6 ಕೋಟಿನ ತಗೋ ಮಾಡು ಅಂತ ಹೇಳ್ಬಿಟ್ಟು ಅವ್ನು 30% ಆದ ತಕ್ಷಣ ಸರ್ ದುಡ್ಡು ಕಲಿ ಅಂತ ಬರ್ತಾನೆ, ಮತ್ತು ಅವ್ರನ್ನೇ ಬೈತಾರೆ. ಗೊತ್ತಿಲ್ಲದೆ ಇರೋದಕ್ಕೆ ನೀನು ಇನ್ವೆಸ್ಟ್ ಮಾಡಿಬಿಟ್ಟು ನೀನು ಇನ್ನೊಬ್ರನ್ನ ಯಾಕೆ ದೂಷಿಸ್ತೀಯಾ? ಅದನ್ನು ಹೇಳೋದು. ಅಂದರೆ ಈಗ ಯಾವುದೋ ಒಂದು ಈಗ ಈ ಜಾಗದಲ್ಲಿ ನನಗೆ ಶೂಟಿಂಗ್ ಮಾಡಬೇಕು ಅಂತ ಸೀನ್ ಬರ್ಕೊಂಡಿರ್ತಾರೆ, ಕೈಗೆ ದುಡ್ಡು ಬಂದ ತಕ್ಷಣ ಇದು ಬೇಡಾಗರು ಯಾವ್ದಾರ ಒಂದು ಈಗ ಮುಂಬೈಯಲ್ಲಿ ಹೋಗ್ಬಿಟ್ಟು ಅಥವಾ ದುಬೈಯಲ್ಲಿ ಹೋಗಿ ಶೂಟ್ ಮಾಡ್ಕೊಂಡ್ಬಂದ್ಬಿಡೋಣ ಚೆನ್ನಾಗಿ ಕಾಣುತ್ತೆ ಅಂತ. ನೀನು ದುಬೈಗೆ ಹೋಗ್ಬೇಕಾ ಬೇಡ ಅಂತ ಒಂದು ಸ್ವಲ್ಪ ಯೋಚನೆ ಮಾಡೋವಂಥ ಪ್ರೊಡ್ಯೂಸರ್ ಇಲ್ಲ ಅಂದರೆ ಡೆಫಿನೆಟ್ಲಿ ಮನೆ ನಡೆಸ್ದಂಗೆ ಅಷ್ಟೇ ಸಿನಿಮಾ ಮಾಡೋದು. ನನ್ನ ಹತ್ರ ಈಗ 10,000 ರೂಪಾಯಿ ಇದೆ ತಿಂಗಳ ಸಂಬಳ, ಅದನ್ನು ನಾನು ಡಿವೈಡ್ ಮಾಡಬೇಕಲ್ಲ. ನನ್ನ ಎಲೆಕ್ಟ್ರಿಸಿಟಿ ಬಿಲ್ ಎಷ್ಟೊಂದು ನನಗೆ ಗೊತ್ತಿರಬೇಕು,
ನನ್ನ ವಾಟರ್ ಬಿಲ್ ಎಷ್ಟು ಅಂತ ನನಗೆ ಗೊತ್ತಿರಬೇಕು, ಪ್ರಾವಿಷನ್ಗೆ ಎಷ್ಟು ಖರ್ಚು ಮಾಡಬೇಕು ಅಂತ ಗೊತ್ತು. ಅದ್ರ ಮೇಲೆ ಹೋಟ್ಲಿಗೆ ಹೋಗ್ಬೇಕಾ ಬೇಡವಾ ಅಂತ ಡಿಸೈಡ್ ಮಾಡಬೇಕು. ನೀನು ಸುಮ್ಮನೆ ಕೊಟ್ಬಿಟ್ಟು ಯಾವತ್ತೋ ಗೆಸ್ಟಿಗೆ ಬರ್ತಾರೆ ಮನೆಗೆ 10,000 ರೂಪಾಯಿ ಕೊಟ್ಬಿಟ್ಟು ಹ್ಞೂ ಮಾಡಿ ಅಂತ ಹೇಳಿ ಅವ್ನು 2 ದಿನದಲ್ಲಿ ಉಡಾಯಿಸ್ತಾನೆ, ಮಿಕ್ಕಿದ್ದು ಕಷ್ಟ ಆಗ್ಬಿಡುತ್ತೆ, ಜೀವನ ಕಷ್ಟ ಆಗ್ಬಿಡುತ್ತೆ. ಅದು ಚಾನಲೈಸ್ ಮಾಡೋದು ಭಾಳ ಇಂಪಾರ್ಟೆಂಟ್. ಹೌದು. ಅದೊಂದು ಎನರ್ಜಿ, ಮನಿ ಇಸ್ ಆಲ್ಸೋ ಎನ್ ಎನರ್ಜಿ. ಅದನ್ನು ಚಾನಲೈಸ್ ಮಾಡೋದು. ಆ್ಯಂಡ್ ಅಪ್ಪ ಅಮ್ಮ ಬೇಕೇ ಬೇಕು ಸರ್. ಒಬ್ಬ ಪ್ರೊಡ್ಯೂಸರ್ ಬೇಕೇ ಬೇಕು. ಪ್ರೊಡ್ಯೂಸರ್ ಅಪ್ಪ ಅಮ್ಮ ಇದ್ದಂಗೆ ಕೋಲ್ ಇಟ್ಕೊಂಡು ಹೇಳ್ತಾನೆ, ಏಯ್ ಯಾಕಷ್ಟು ಖರ್ಚು ಮಾಡ್ತೀಯಾ ಹೇಳು, ಕರೆಕ್ಟಾಗಿ ಲೆಕ್ಕ ಕೊಡೋನು. ಲೆಕ್ಕ ಕೇಳೋನು ಇಲ್ಲದೆ ಇದ್ದಾಗ ಇವೆಲ್ಲ ಆಗ್ಬಿಡುತ್ತೆ. ಲೆಕ್ಕ ಕೇಳೋನ್ಗೆ ಅದ್ರ ಬಗ್ಗೆ ನಾಲೆಡ್ಜ್ ಇರಬೇಕು ಫಸ್ಟು. ಸೊ ಸಿನಿಮಾ ಇಂಡಸ್ಟ್ರಿಗೆ ಗೊತ್ತಿರೋರು ಬಂದು ಪ್ರೊಡ್ಯೂಸ್ ಮಾಡಿದ್ರೆ ಡೆಫಿನೆಟ್ಲಿ ಬೆಟರ್ ಸಿನಿಮಾಗಳು ಬರುತ್ತೆ. ಇಲ್ಲ ಸರ್, ನಾನು ಹೇಳೋದು ಗೊತ್ತಿಲ್ಲದಿರೋರ್ಗು ಇಲ್ಲಿ ಅವಕಾಶ ಇದೆ ತಿಳ್ಕೊಳಕ್ಕೆ ಅವಕಾಶ ಇದೆ, ಸ್ಟಡಿ ಮಾಡೋಕ್ಕೆ ತುಂಬ ಉದಾಹರಣೆಗಳಿದ್ದಾವೆ. ಆದರೆ ಅದು ಯಾವುದೂ ಮಾಡ್ದೇ ಒಂದು ಎಕ್ಸೈಟ್ಮೆಂಟಲ್ಲಿ ಬಂದು ಎಡವಟ್ಟು ಮಾಡಿಕೊಂಡು ಇಂಡಸ್ಟ್ರಿನ ಬೈದೋಗ್ತಾರೆ. ಅದು ಆಗಬಾರ್ದು ನಿಜವಾಗ್ಲೂ. ಅದು 2 ರೀತಿ ಅನ್ಸುತ್ತೆ ಸರ್. ಅಂದರೆ ನಾನು ಸಿನಿಮಾ ಮಾಡಬೇಕು, ಸಿನಿಮಾಗೆ ಕೊಡಬೇಕು ಅನ್ನೋ ಮೈಂಡ್ ಸೆಟ್ ಬೇರೆ ಇರುತ್ತೆ. ತೊಗೊಬೇಕು ಅನ್ನೋದು ಬರ್ತಾರೆ. ನಾನಿಲ್ಲಿ ಫೇಮ್ ಆಗಬೇಕು ಅಂತ ಬರ್ತಾರೆ, ಒಳ್ಳೆ ಸಿನಿಮಾ ಮಾಡಬೇಕು ಅಂತ ಬರೋದು. ಸಾರಿ, ನಾನು ಚಿಕ್ಕ ಹುಡುಗ. ಫುಲ್ ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್ ಇರ್ತಾರೆ. ಬಂದಾಗ ಮೇಕರ್ಸ್ ಏನು ನೋಡ್ತಾರೆ, ನೀವು ಇಷ್ಟು ಹಾಕಿ ಸರ್, ನೀವು 20 ಲಕ್ಷ ಹಾಕಿ ನಾನು 2 ಕೋಟಿ ಎತ್ಕೊಡ್ತೀನಿ, ಫಾಲ್ಸ್ ಪ್ರಾಮಿಸಸ್ ಮಾಡಿಬಿಡೋದು ಅವರು. ಹಾಂ, ಹಂಗೆ ಮಾಡ್ದಾಗ ಪಾಪ ಅವ್ರಿಗೆ ಒಂದು ಸಿನಿಮಾ ಮಾಡೋ ಅಷ್ಟರಲ್ಲಿ ಅಯ್ಯೋ ಸಾಕಾಗಿ ಬೇಡ ಸಾಹಸ ಬಿಟ್ಟೊಟ್ಟೋಗ್ತಾರೆ ಒಳ್ಳೊಳ್ಳೆ ಪ್ರೊಡ್ಯೂಸರ್ಸ್. ಇಯರ್ಸಲ್ಲಿ ಕನ್ನಡ ಇಂಡಸ್ಟ್ರಿಲಿ ಫ್ಲೋ ಆಗಿರೋ ಅಷ್ಟು ಫಂಡು ಎಷ್ಟು ಫ್ಲೋ ಆಗಿದೆ ಸರ್, ಕೋಟ್ಯಾಂತರ ರೂಪಾಯಿ ಫ್ಲೋ ಆಗಿಬಿಟ್ಟಿದೆ. ಬಟ್ ರಿಸಲ್ಟ್ ಅಂತ ನೋಡಿದ್ರೆ 5% ಬರ್ತಾ ಇಲ್ಲ. ಹಂಗೆ ಅದೇ ಸಿನಿಮಾ ಸಂಖ್ಯೆ ಕಮ್ಮಿ ಆಗಿರೋದು ಇನ್ನು ಗುಡ್ ವೇ ನಾವು ಪಾಸಿಟಿವ್ ಆಗಿ ತೊಗೋಬೇಕಂದ್ರೆ ಐ ಥಿಂಕ್ ಪ್ಯಾಷನೇಟ್ ಫಿಲ್ಮ್ ಮೇಕರ್ಸ್ ಉಳ್ಕೋತಾರೆ. ಈ ಬೇರೆ ವಿಚಾರಕ್ಕೆ ಬಂದಿರೋರೆಲ್ಲ ಅವ್ರಿಗೆ ಬಿಸ್ನೆಸ್ಸು ಅರ್ಥ ಆಗಲ್ಲ, ಇಲ್ಲಿ ಸ್ಟ್ರಕ್ಚರು ಗೊತ್ತಾಗ್ತಿರಲ್ಲ. ಸೊ ಪ್ಯಾಷನೇಟ್ ಫಿಲ್ಮ್ ಮೇಕರ್ಸ್ ಆರ್ ರೀಕನ್ಸ್ಟ್ರಕ್ಟಿಂಗ್. ಸೊ ಮೇ ಬಿ ಇಟ್ಸ್ ಎ ಗುಡ್ ಟೈಮ್. ನಮ್ಮ ಸಿನಿಮಾ ಬರ್ತಿರೋದು ಒಳ್ಳೆ ಟೈಮ್ ಅನಿಸ್ತಾ ಇದೆ. ಬಟ್ ನಿಮಗೆ ಈಗ ಅನಿಸ್ತಾ ಇದೆ ಸರ್, ಅಂದರೆ ಫಿಲ್ಮ್ ಮೇಕರ್ಸ್ ಈಗ ಒಂಚೂರು ಬೆಟರ್ ಆಗಿ ಬರ್ತೀರ, ಇಂಟೆನ್ಷನ್ ಬೆಟರ್ ಇದೆ? ಅಲ್ಲ, ಈಗ ಬೆಟರ್ ಆಗಲೇಬೇಕಲ್ಲ, ದುಡ್ಡು ವಾಪಸ್ ಬರಲ್ಲ ಅಂತ ಎಲ್ಲಿ ಬರ್ತಾರೆ ಅಲ್ಟಿಮೇಟ್ಲಿ. ನಾಟ್ ಓನ್ಲಿ ದುಡ್ಡು, ಕಾಂಪಿಟೇಷನ್ ಎಷ್ಟು ದೊಡ್ಡದಿದೆ, ಏನೇನೋ ಮಾಡೋಕ್ಕಾಗಲ್ಲ, ಜಗತ್ತು ನೋಡ್ತಾ ಇದೆ. ಅದಕ್ಕೆ ಹೇಳಿದ್ದು ನಾನು, ಯಾಕೆ ನಿಮಗೆ ಒಂದು ಬುಕ್ ಬರೀರಿ ಅದನ್ನೆಲ್ಲ ಹೇಳ್ತೀನಿ ಅಂದರೆ, ನಿಮ್ಮ ಟ್ರಾವೆಲ್ ಇದೆಯಲ್ಲ, 16 ಇಯರ್ಸ್ ಟ್ರಾವೆಲ್ ಇದೆಯಲ್ಲ, 16 ವರ್ಷ ಟ್ರಾವೆಲ್ ಆದಮೇಲೆ ಸಿನಿಮಾ ಮಾಡ್ತಾ ಇದ್ದಾನೆ ಒಬ್ಬ ವ್ಯಕ್ತಿ ಅಂದರೆ ಅವನು ಪ್ರತಿಯೊಂದು ಗೊತ್ತಿರುತ್ತೆ ಅದರ ಇಂಪಾರ್ಟೆನ್ಸ್ ಏನು. ಇವತ್ತು 10 ರೂಪಾಯಿ ನನಗೆ ಕೊಡ್ತಾರೆ ಅಂದರೆ ಅದನ್ನು ಹುಷಾರಾಗಿ ಖರ್ಚು ಮಾಡ್ಬೇಕು ನಾನು ಅನ್ನೋವಂಥ ಜವಾಬ್ದಾರಿ ಬೇಕಲ್ಲ. ಹಾಗಾಗಿ ನಿಮ್ಮಂಥ ಟೆಕ್ನಿಷಿಯನ್ಸ್ ತುಂಬ ಅನಿವಾರ್ಯ. ನಾಟ್ ಜಸ್ಟ್ ಟು ಪ್ರೆಸೆಂಟ್ ಮೂವಿ, ಟು ಮೇಕ್ ಅ ಮೂವಿ. ಅಂದರೆ ಒಬ್ಬ ಇನ್ವೆಸ್ಟರ್ಗೂ ನೀವು ಎಜುಕೇಟ್ ಮಾಡ್ತೀರಾ. ಅವನು ಸರ್ 10 ಲಕ್ಷ ಇದೆ ಅನ್ನೋ, ಇಲ್ಲ ಸರ್ ಇದಕ್ಕೆ 15 ಲಕ್ಷ ಬೇಕು ಅಂತ ಹೇಳೋ ಅಷ್ಟು ಕೆಪಾಸಿಟಿ ಇದೆ. 10 ಲಕ್ಷ ಕೊಟ್ಟವನು ಬೇಡ ಸರ್ ಅಷ್ಟು ಬೇಡ 5 ಲಕ್ಷದಲ್ಲೇ ಮುಗಿಸ್ಬೋದು ಅಂತ ಹೇಳೋ ಕೆಪಾಸಿಟಿನೂ ಇದೆ. ಬಿಕಾಸ್ ಯು ಗೇಜ್ ಆನ್ ಯುವರ್ ಸಬ್ಜೆಕ್ಟ್. ನೀನು ದುಡ್ಡು ಎಷ್ಟಿದೆ ಅದ್ರ ಮೇಲೆ ಮಾಡಲ್ಲ ಅನ್ನೋದೊಂದು ಇದಿದೆಯಲ್ಲ. ಸೊ ಹಾಗಾಗಿ ನಿಮ್ಮ ಥರದ ಎಜುಕೇಟೆಡ್ ನಾಟ್ ಇನ್ ಟರ್ಮ್ಸ್ ಆಫ್ ಡಿಗ್ರಿ ಎಲ್ಲ ನಾನು ಹೇಳೋದು, ಸಿನಿಮಾ ಬಗ್ಗೆ ತಿಳ್ಕೊಂಡಿರುವಂಥ ಬ್ರೈನ್ಸ್ಗಳು ಬೇಕು ಬೇಸಿಕಲಿ. ಅಲ್ಲ, ವಿಷುವಲ್ ಮೀಡಿಯಲ್ಲಿ ಒಂದು ಡಿಮಾರ್ಕೇಶನ್ ಇದೆ. ಅಂದರೆ ಈಗ ಸೋಷಿಯಲ್ ಮೀಡಿಯಲ್ಲಿ ಬರೋ ವೀಡಿಯೋಸ್ಗೂ ಸಿನಿಮಾ ಥಿಯೇಟ್ರಲ್ಲಿ ಹೋಗಿ ನೋಡ್ತೀವಲ್ಲ, ಆ ಕ್ರೆಡಿಬಿಲಿಟಿ ಈಗ ಈ ಥರ ಫಿಲ್ಮ್ ಮೇಕರ್ಸ್ ಹೆಚ್ಚಾಗಿ ಬಂದರೆ ತಿರ್ಗಾ ಬೆಳೆಯುತ್ತೆ. ಅಂದರೆ ಎಲ್ಲರೂ ನಮಗೂ ಎಡಿಟಿಂಗ್ ಬರುತ್ತೆ, ಸೌಂಡ್ ಬರುತ್ತೆ ಅಂತ ಒಂದು ರೀಲ್ ಎಡಿಟ್ ಮಾಡೋದಕ್ಕೂ ಒಂದು ಸಿನಿಮಾ ಒಂದು 2 ಗಂಟೆ ಕೂಡ್ಸೋದಕ್ಕೂ ತುಂಬ ವ್ಯತ್ಯಾಸ ಇದೆ. 2 ನಿಮಿಷನ 2 ಗಂಟೆಗೆ ಹೋಲಿಸೋದು ತಪ್ಪು. ಸೊ ಒಳ್ಳೆ ಸಿನಿಮಾ ಬಂದಾಗ ಇದ್ರ ಕ್ರೆಡಿಬಿಲಿಟಿ ಬೆಳೆದಾಗ ಪಾಪ ಅವರೇ ಆಡಿಯನ್ಸ್ ಆಗ್ತಾರೆ ವಾಪಸ್ಸು. ಅವ್ರಿಗೆ ಹೊಸದು ಗೊತ್ತಾಗುತ್ತೆ, ಓ ಇದೂ ಎಡಿಟ್ ಇದೆಯಾ ಅಂತ. ಸೊ ಮೇ ಬಿ ನಾವು ಆ್ಯಸ್ ಫಿಲ್ಮ್ ಮೇಕರ್ಸ್ ಸ್ವಲ್ಪ ರೀಡಿಫೈನ್ ಮಾಡ್ತಾ ಹೋದಾಗ ಅಫ್ಕೋರ್ಸ್ ಅವರು ಒಳ್ಳೆ ಸಿನಿಮಾಗೆ ಮೆಚ್ಚುಗೆ ತೋರಿಸ್ತಾನೆ ಇದ್ದಾರೆ ಬ್ಯಾಕ್ ಟು ಬ್ಯಾಕ್. ರೀಸೆಂಟ್ ಟೈಮ್ಸಲ್ಲಿ ಹಾಸ್ಟೆಲ್ ಹುಡುಗರು ಇಟ್ ವಾಸ್ ಅ ಹೊಸ ಸಿನಿಮಾ, ನಮಗೆ ಹೊಸ ಅನುಭವ ಹಂಗೆ. ಸೊ ಮೇ ಬಿ ವಿ ಆರ್ ಎಂಟ್ರಿಂಗ್ ದಟ್ ಫೇಸ್ ಆಫ್ ಫಿಲ್ಮ್ ಮೇಕಿಂಗ್ ಅನಿಸ್ತಾ ಇದೆ. ಗುಡ್ ಸಿನಿಮಾಗೆ ಯಾವತ್ತೂ ರಿಜೆಕ್ಷನ್ ಸಿಕ್ಕಿಲ್ಲ, ಅದಂತೂ ನಾನು ನೋಡೇ ಇಲ್ಲ. ಓಕೆ, ಥಿಯೇಟ್ರಲ್ಲಿ ಓಡಲಿಲ್ಲ ಅಂದರೆ ಇವತ್ತು OTT ಗೆ ಬಂದು ಎಷ್ಟು ಸಿನಿಮಾಗಳು ಹೆಸರು ಮಾಡಿದೆ. ಸೊ ಇಟ್ ಈಸ್ ನೆವರ್ ರಿಜೆಕ್ಟೆಡ್ ಬಿಕಾಸ್ ಅದು ಒಂದು ಸ್ವಲ್ಪ ಸೀಸ್ನಲ್ ಆಗ್ಬಿಟ್ಟಿದೆ. ಹೋಪ್ಸ್ ಅನ್ನೋದು ಜನಕ್ಕೆ ಸೀಸ್ನಲ್ ಆಗ್ಬಿಟ್ಟಿದೆ. ಯಾವುದೋ ಒಂದು ಸಿನಿಮಾ ಆಗೋಯ್ತು ಚೆನ್ನಾಗಿರುತ್ತೆ ಬಾ ಹೋಗೋಣ ಅಂತ 2 ಸಿನಿಮಾ ನೋಟೆ ಇಷ್ಟೇ ಬಿಡು ಹಿಂಗಾಗಿದೆ. ಅದೇ ನೀವು ಹೇಳ್ದಂಗೆ ಈ ಹಳೆ ಲಾಟ್ ಎಲ್ಲ ಸ್ವಲ್ಪ ಖಾಲಿ ಆದರೆ ಆಮೇಲೆ ಒಂದು ಸ್ವಲ್ಪ ಕ್ವಾಲಿಟಿ ಸಿನಿಮಾಗಳು ಶುರು ಆಗುತ್ತೆ.